Symmetry elements and symmetry operations. Symmetry element ಅಂದರೆ it is a imaginary geometric entity such as it may be a line, a plane or any point with respect to which one or more symmetry operations can be carried out. ಅಂದರೆ ಸಿಮೆಂಟ್ರಿ ಎಲಿಮೆಂಟ್ ಅಂದರೆ ಏನೋ ಒಂದು ಪಾಯಿಂಟೋ ಇಲ್ಲ ಲೈನೋ ಇಲ್ಲ ಅಂತಂದರೆ ಏನೋ ಒಂದು ಪ್ಲೇನ್ ಅಷ್ಟೇ, ಇದ್ರ ಮುಖಾಂತರ ಒನ್ ಆರ್ ಟೂ ಸಿಮೆಂಟ್ರಿ ಆಪರೇಷನ್ಸ್ ಕ್ಯಾನ್ ಬಿ ಕ್ಯಾರಿಡ್ ಔಟ್. ಸಿಮೆಂಟ್ರಿ ಆಪರೇಷನ್ ಇಟ್ ಈಸ್ ಎ ಫಿಸಿಕಲ್ ಮೂಮೆಂಟ್ ಅಂದರೆ ಏನೋ ಒಂದು ಮಾಲಿಕ್ಯೂಲನ್ನು ರೊಟೇಟ್ ಮಾಡೋದಷ್ಟೇ. ಆಪರೇಷನ್ ಅಂತಂದರೆ ಆಪ್ರೇಟ್ ಮಾಡೋದಷ್ಟೇ, ಅಂದರೆ ಒರಿಜಿನಲ್ ಪೊಸಿಷನಿಂದ ಚೇಂಜ್ ಮಾಡೋದಷ್ಟೇ ಜಸ್ಟ್ ಆಪರೇಷನ್ ಅಂತಾರೆ. ಇಟ್ ಈಸ್ ಎ ಫಿಸಿಕಲ್ ಮೂಮೆಂಟ್ ಆ ರೊಟೇಷನ್ ಎಕ್ಸೆಟ್ರಾ ಆಫ್ ದ ಬಾಡಿ ಆಫ್ ದ ಆಬ್ಜೆಕ್ಟ್. ಇದೊಂದು ಬಾಡಿ ಅನ್ಕೋ, ಇದನ್ನು ರೊಟೇಟ್ ಮಾಡೋದಷ್ಟೇ. ಹಿಂಗೆ ಥ್ರೂ ದ ಇಮ್ಯಾಜಿನರಿ ಪಾಯಿಂಟ್ ಆರ್ ಎ ಲೈನ್ ಆರ್ ಎ ಪ್ಲೇನ್ ಇನ್ ಸಚ್ ಎ ಮ್ಯಾನರ್ ದಟ್ ಆಫ್ಟರ್ ದ ಮೂಮೆಂಟ್ the final configuration of the object is indistinguishable from the original configuration of the object. ಅಂದರೆ ಫಾರ್ ಎಕ್ಸಾಂಪಲ್ ಇದೊಂದು ಆಬ್ಜೆಕ್ಟ್ ಅಂದ್ಕೊಳ್ಳೋಣ, ಇಲ್ಲ ಇದೊಂದು ಮಾಲಿಕ್ಯೂಲ್. ಇದನ್ನು ರೊಟೇಟ್ ಮಾಡಬೇಕು. ಹೆಂಗೆ ರೊಟೇಟ್ ಮಾಡಬೇಕು? ಥ್ರೂ ಎನಿ ಪಾಯಿಂಟ್. ಇದೊಂದು ಪಾಯಿಂಟ್ ಇದ್ರ ಮುಖಾಂತರ ರೊಟೇಟ್ ಮಾಡಬೇಕು, ಇಲ್ಲ ಒಂದು ಪ್ಲೇನ್, ಇಲ್ಲ ಅಂತಂದರೆ ಒಂದು ಲೈನ್ ಮುಖಾಂತರ ಇದನ್ನು ರೊಟೇಟ್ ಮಾಡಿದ್ರೆ ಇಲ್ಲ ಮೂವ್ ಮಾಡಿದ್ರೆ ಏನು ರೊಟೇಟ್ ಮಾಡಿದ್ಮೇಲೆ ಬರೋ ವ್ಯಾಲ್ಯೂ ಇರುತ್ತಲ್ಲ, ಇಲ್ಲ ಬರೋ ಮಾಲಿಕ್ಯೂಲ್ ಇರುತ್ತಲ್ವ, ಏನು ಇಂಡಿಸ್ಟಿಂಗ್ವಿಷಬಲ್ ಆಗಿರಬೇಕು. ಅಂದರೆ ಫಸ್ಟ್ ಹೆಂಗಿತ್ತು ರಿಸಲ್ಟ್ ಕೂಡ ಅದೇ ಥರ ಇರಬಾರ್ದು, ಡಿಫ್ರೆಂಟ್ ಇರಬೇಕು. ಅಂತಂದ್ರೆ ಏನು? ಆಫ್ಟರ್ ದ ಮೂಮೆಂಟ್ ದ ಫೈನಲ್ ಕಾನ್ಫಿಗರೇಷನ್ ಆಫ್ ದ ಆಬ್ಜೆಕ್ಟ್ ಈಸ್ ಇಂಡಿಸ್ಟಿಂಗ್ವಿಷಬಲ್. ಇಲ್ಲಿದೆ ನೋಡು, ವಾಟರ್ ಮಾಲಿಕ್ಯೂಲ್ ಇದು H1 ಅನ್ಕೋ, ಇದು H2 ಅನ್ಕೋ. ಇದನ್ನೇನು ರೊಟೇಟ್ ಮಾಡ್ತಿದ್ದಾರೆ ಇವಾಗ ಥ್ರೂ ಈ ಪ್ಲೇನ್ ಮುಖಾಂತರ ಇದನ್ನು ರೊಟೇಟ್ ಮಾಡ್ತಿದ್ದಾರೆ. ರೊಟೇಟ್ ಮಾಡಿದಾಗ ಏನಾಯಿತು, ಈ H2 ಇಲ್ಲೋಯ್ತು, ಈ H1 ಇಲ್ಲಿ ಬಂತು. ಸೊ ಚೇಂಜ್ ಆಯಿತಾ? ಸೊ ಬಾಡಿ ಆಫ್ ದ ಆಬ್ಜೆಕ್ಟ್ ಅರೌಂಡ್ ಎ ಇಮ್ಯಾಜಿನರಿ ಪಾಯಿಂಟ್. ಹಿಂಗೆ ಇಮ್ಯಾಜಿನರಿ ಪಾಯಿಂಟ್ ಅಲ್ಲ, ಇಮ್ಯಾಜಿನರಿ ಲೈನ್ ಮುಖಾಂತರ ಇದನ್ನು ರೊಟೇಟ್ ಮಾಡ್ತಿದ್ದಾರೆ. ಇನ್ ಸಚ್ ಎ ಮ್ಯಾನರ್ ದಟ್ ಆಫ್ಟರ್ ದ ಮೂಮೆಂಟ್ ಆಗಿದ್ದ ಆದಮೇಲೆ ದ ಫೈನಲ್ ಕಾನ್ಫಿಗರೇಷನ್ ಅಂದರೆ ಫೈನಲ್ ಪ್ರಾಡಕ್ಟ್ ಆಫ್ ದ ಆಬ್ಜೆಕ್ಟ್ ಈಸ್ ಇಂಡಿಸ್ಟಿಂಗ್ವಿಷಬಲ್ ಫ್ರಮ್ ದ ಒರಿಜಿನಲ್ ಕಾನ್ಫಿಗರೇಷನ್. ಅಂದರೆ ಒರಿಜಿನಲ್ಗಿಂತ ಬಂದಿರೋ ಪ್ರಾಡಕ್ಟು ಚೇಂಜ್ ಆಗಿದೆ, ಸೇಮ್ ಇಲ್ಲ, ಡಿಫ್ರೆಂಟ್ ಆಗಿದೆ. ಇದನ್ನು ಸಿಮೆಂಟ್ರಿ ಆಪರೇಷನ್ ಅಂತಾರೆ. ಅಂದರೆ ಏನಿಲ್ಲ, ಇಟ್ ಈಸ್ ಎ ಮೂಮೆಂಟ್ ಆಫ್ ದ ಮಾಲಿಕ್ಯೂಲ್ ಥ್ರೂ ಎ ಇಮ್ಯಾಜಿನರಿ ಪಾಯಿಂಟ್ ಆರ್ ಎ ಲೈನ್ ಇನ್ ಸಚ್ ಎ ಮ್ಯಾನರ್ ದಟ್ ಆಫ್ಟರ್ ದ ಮೂಮೆಂಟ್ ದ ಫೈನಲ್ ಕಾನ್ಫಿಗರೇಷನ್ ಆಫ್ ದ ಆಬ್ಜೆಕ್ಟ್ ಈಸ್ ಇಂಡಿಸ್ಟಿಂಗ್ವಿಷಬಲ್. ಅಂದರೆ ಚೇಂಜ್ ಆಗುತ್ತೆ ಫ್ರಮ್ ದ ಒರಿಜಿನಲ್ ಕಾನ್ಫಿಗರೇಷನ್ ಅಷ್ಟೇ. ಇದು ಸಿಮೆಂಟ್ರಿ ಆಪರೇಷನ್ ಅಂತಾರೆ. ಸೊ ಸಿಮೆಂಟ್ರಿ ಆಪರೇಷನ್ನು ಸಿಮೆಂಟ್ರಿ ಎಲಿಮೆಂಟ್ಸು ಇವೆರಡು ಒಂದಕ್ಕೊಂದು ರಿಲೇಟೆಡ್ ಇರುತ್ತೆ. ಸಿಮೆಂಟ್ರಿ ಎಲಿಮೆಂಟ್ ಇದ್ರೇ ನಾವು ಆಪರೇಷನ್ ಮಾಡೋದು. ಎಲಿಮೆಂಟ್ ಅಂದರೆ ಏನಿಲ್ಲ, ಜಸ್ಟ್ ಇಮ್ಯಾಜಿನರಿ ಲೈನ್ ಅಷ್ಟೇ. ಇಮ್ಯಾಜಿನರಿ ಲೈನು, ಇಲ್ಲ ಒಂದೊಂದು ಡಾಟೋ, ಇಲ್ಲ ಅಂತಂದರೆ ಒಂದು ಪ್ಲೇನು. ಇಲ್ಲಿ ನೋಡು, ಇದೊಂದು ಲೈನ್ ಅನ್ಕೊ, ಇದು ಇಮ್ಯಾಜಿನರಿ ಲೈನ್ ಅಷ್ಟೇ. ಈ ಲೈನ್ ಮುಖಾಂತರ ಇದನ್ನು ರೊಟೇಟ್ ಮಾಡ್ತಾಯಿದ್ದೀವಿ ಮಾಲಿಕ್ಯೂಲನ್ನು ಈ ಥರ. ಸೊ ಈ ಲೈನ್ ಇದೆಯಲ್ಲ, ಈ ಲೈನನ್ನು ಇಮ್ಯಾಜಿನರಿ ಎಲಿಮೆಂಟ್ ಅಂತಾರೆ. ಈ ಲೈನ್ ಮುಖಾಂತರ ರೊಟೇಟ್ ಮಾಡ್ತಿದ್ದೀವಲ್ಲ, ಇದನ್ನು ಆಪರೇಷನ್ ಅಂತಾರೆ. ಈ ಸಿಮೆಂಟ್ರಿ ಎಲಿಮೆಂಟ್ಸನ್ನು ಇಬ್ಬರು ಸೈಂಟಿಸ್ಟ್ಗಳು ಎಕ್ಸ್ಪ್ಲೈನ್ ಮಾಡಿದ್ರು. ಒಬ್ಬರು ಸ್ಕ್ಯೂನ್ಫೈಲ್ಸ್ ಅಂತ, ಇವನು ಎಕ್ಸ್ಪ್ಲೈನ್ ಮಾಡಿದ ಪ್ರಕಾರ ಅವನು ಕೆಲವೊಂದು ವ್ಯಾಲ್ಯೂಸ್ ಕೊಟ್ಟ, ಕೆಲವೊಂದು ಎಲಿಮೆಂಟ್ಸ್ ಕೊಟ್ಟ. ಕೆಲವೊಂದು ಎಲಿಮೆಂಟ್ಸ್ ಅಂತಂದರೆ ಏನೋ ಒಂದು ಪ್ಲೇನೋ ಲೈನೋ ಏನೋ ಒಂದು ಇವೆಲ್ಲ ಕೊಟ್ಟ. ಇವನ್ನ ನೊಟೇಷನ್ಸ್ ಅಂತಾರೆ. ಯಾರು ಕೊಟ್ಟಿರೋದು? ಸ್ಕ್ಯೂನ್ಫೈಲ್ಸ್. ಸೊ ಅವ್ನು ಕೊಟ್ಟಿರೋದ್ರಿಂದ ಅದನ್ನು ಸ್ಕ್ಯೂನ್ಫೈಲ್ಸ್ ನೊಟೇಷನ್ಸ್ ಅಂತಾರೆ. ಇವನು ಕೊಟ್ಟಿರೋ ನೊಟೇಷನ್ಸು ಎಲ್ಲಿ ಯೂಸ್ ಮಾಡ್ತಾರೆ? ಮಾಲಿಕ್ಯೂಲ್ಸ್ಗೆ ಯೂಸ್ ಮಾಡ್ತಾರೆ. ಇನ್ನು ಸ್ಪೆಕ್ಟ್ರೋಸ್ಕೋಪಿಸ್ಟ್ಸ್ ಯೂಸ್ ಮಾಡ್ತಾರೆ. ಅಂದರೆ ಸ್ಪೆಕ್ಟ್ರೋಸ್ಕೋಪಿ ಸ್ಟಡಿ ಮಾಡೋಕ್ಕೆ ಇವನು ಕೊಟ್ಟಿರೋ ವ್ಯಾಲ್ಯೂಸ್ ಯೂಸ್ ಮಾಡ್ತಾನೆ. ಇದೇ ಥರ ಇನ್ನೊಬ್ಬ ಕೊಟ್ಟ, ಯಾವನು ಅರ್ಮ್ಯಾನ್ ಅನ್ನೋನು. ಇದು ಇಂಟರ್ನ್ಯಾಷನಲಿ ಆಕ್ಸೆಪ್ಟೆಡ್ ನೊಟೇಷನ್ಸ್ ಇವನು ಕೊಟ್ಟಿರೋವು. ಇದು ಯೂಸ್ಡ್ ಬೈ ಕ್ರಿಸ್ಟಲೋಗ್ರಫರ್ಸ್. ಅಂದರೆ ಒಂದು ಮಾಲಿಕ್ಯೂಲ್ನ ಕ್ರಿಸ್ಟಲ್ನ ಸ್ಟಡಿ ಮಾಡುವಾಗ ಈ ನೊಟೇಷನ್ಸ್ ಯೂಸ್ ಮಾಡ್ತಾರೆ. ಆದರೆ ನಾವಿಲ್ಲಿ ಒಂದು ಮಾಲಿಕ್ಯೂಲಿಗೆ ಸ್ಟಡಿ ಮಾಡ್ತಾಯಿದ್ದೀವಿ, ಅದಕ್ಕೆ ಸ್ಕ್ಯೂನ್ಫೈಲ್ಸ್ ನೊಟೇಷನ್ಸ್ ಯೂಸ್ ಮಾಡ್ತೀವಿ. ಈಗ ಸಿಮೆಂಟ್ರಿ ಆಪರೇಷನ್ಸಲ್ಲಿ 5 ಟೈಪ್ಸ್ ಇದೆ. ಫಸ್ಟ್ ಟೈಪ್ ಬಂದುಬಿಟ್ಟು ಐಡೆಂಟಿಟಿ ಸಿಮೆಂಟ್ರಿ ಎಲಿಮೆಂಟ್ ಅಂತ. ಈ ಐಡೆಂಟಿಟಿ ಸಿಮೆಂಟ್ರಿ ಎಲಿಮೆಂಟನ್ನು ಇ ಅಂತ ಇಂಡಿಕೇಟ್ ಮಾಡ್ತಾರೆ. ಐಡೆಂಟಿಟಿ ಸಿಮೆಂಟ್ರಿ ಎಲಿಮೆಂಟ್ನ ಇ ಅಂತ ಇಂಡಿಕೇಟ್ ಮಾಡ್ತಾರೆ. ಐಡೆಂಟಿಟಿ ಸಿಮೆಂಟ್ರಿ ಎಲಿಮೆಂಟ್ ಅಂದರೆ ಏನಂದರೆ ಈ ಐಡೆಂಟಿಟಿ ಆಪರೇಷನ್ ಮಾಡಿದಾಗ ನಮಗೆ ಬರೋ ಪ್ರಾಡಕ್ಟು ರಿಸಲ್ಟ್ಸ್ ಇನ್ ದ ಪ್ರೊಡಕ್ಷನ್ ಆಫ್ ಓರಿಯಂಟೇಷನ್ ಅಂತಂದರೆ ಚೇಂಜ್ ಇಲ್ಲ ಮೂಮೆಂಟ್ ಏನೋ ಒಂದು ವಿಚ್ ಈಸ್ ಐಡೆಂಟಿಕಲ್ ಟು ದ ಒರಿಜಿನಲ್ ಓರಿಯಂಟೇಷನ್ ಅಂತ. ಫಾರ್ ಎಕ್ಸಾಂಪಲ್ ನೋಡಿ, ಈ ಮಾಲಿಕ್ಯೂಲ್ ಏನು CHBrClF ಅನ್ನೋದು ಒಂದು ಮಾಲಿಕ್ಯೂಲು. ಈ ಮಾಲಿಕ್ಯೂಲ್ ಸ್ಟ್ರಕ್ಚರ್ ಬಂದ್ಬಿಟ್ಟು ಈ ಥರ ಇದೆ, CCl F Br H. ಈ ಮಾಲಿಕ್ಯೂಲ್ ಏನೇನು ಮಾಡ್ತಾರೆ?
ಆಪ್ರೇಟ್ ಮಾಡಿದ್ರೆ ಅಂದರೆ ರೊಟೇಟ್ ಮಾಡಿದ್ರೆ ನಮಗೇನಾಗುತ್ತೆ, ಏನು ಚೇಂಜ್ ಆಗಿಲ್ಲ, ಫಸ್ಟ್ ಹೆಂಗಿತ್ತು ಹಂಗೆ ಇರುತ್ತೆ. ಸೊ ಇಲ್ಲಿ ಏನು ಚೇಂಜ್ ಇಲ್ಲ, ಒರಿಜಿನಲ್ ಹೆಂಗಿರುತ್ತೋ ಬರೋ ಪ್ರಾಡಕ್ಟು ಅದೇ ಥರ ಇರುತ್ತೆ, ಏನು ಚೇಂಜ್ ಇಲ್ಲ. ಇಂಥ ಒಂದು ಮಾಲಿಕ್ಯೂಲ್ಸ್ನ ಐಡೆಂಟಿಟಿ ಎಲಿಮೆಂಟ್ ಅಂತಾರೆ. ಏನು ಚೇಂಜ್ ಆಗಬಾರ್ದು, ಫಸ್ಟ್ ಹೆಂಗಿತ್ತು ಬರೋ ಪ್ರಾಡಕ್ಟು ನಮ್ಗೆ ಅದೇ ಥರ ಇರಬೇಕು. ಸೊ ಐಡೆಂಟಿಟಿ ಆಪ್ರೇಷನ್ ರಿಸಲ್ಟ್ಸ್ ಇನ್ ದ ಪ್ರೊಡಕ್ಷನ್ ಆಫ್ ಓರಿಯಂಟೇಷನ್. ಇದೊಂದು ಓರಿಯಂಟೇಷನ್ ಅಂತಂದರೆ ಏನು, ಒಂದು ಮಾಲಿಕ್ಯೂಲನ್ನು ನಾವು ರೊಟೇಟ್ ಮಾಡಿದಾಗ ಇಲ್ಲಾಂದ್ರೆ ಸಿಮೆಂಟ್ರಿ ಆಪ್ರೇಟ್ ಮಾಡ್ತೀವಲ್ಲ ಅದನ್ನು ಓರಿಯಂಟೇಷನ್ ಅಂತೀವಿ. ಇಲ್ಲ ಬರೋ ರಿಸಲ್ಟ್ನ ವಿಚ್ ಈಸ್ ಐಡೆಂಟಿಕಲ್ ಟು ದ ಒರಿಜಿನಲ್ ಓರಿಯಂಟೇಷನ್, ಅಂದರೆ ಫಸ್ಟ್ ಹೆಂಗಿತ್ತು ಬರೋ ರಿಸಲ್ಟ್ ಕೂಡ ಅದೇ ಥರ ಇದ್ದರೆ ಅದನ್ನು ಐಡೆಂಟಿಟಿ ಸಿಮೆಂಟ್ರಿ ಎಲಿಮೆಂಟ್ ಅಂತಾರೆ. ದಿಸ್ ಈಸ್ ದ ಆಪರೇಷನ್ ಆಫ್ ಡೂಯಿಂಗ್ ನಥಿಂಗ್. ಅಂದರೆ ನಾವು ಏನು ಆಪ್ರೇಟ್ ಮಾಡಿದ್ರು ನಮ್ಗೆ ಬರೋ ರಿಸಲ್ಟ್ ಆ್ಯಸ್ ಇಟ್ ಈಸ್ ಫಸ್ಟ್ ಹೆಂಗಿತ್ತೋ ಕೊನೆದಾಗೂ ಹಂಗೆ ಇದೆ. ಸೊ ನಾವು ಏನು ಮಾಡ್ತಾಯಿಲ್ಲ, ಚೇಂಜ್ ಮಾಡ್ತಾಯಿಲ್ಲ, ಏನು ಚೇಂಜ್ ಆಗ್ತಿಲ್ಲ, ನಾವು ಮಾಡಿದ್ರೂ ಚೇಂಜ್ ಆಗ್ತಾ ಇಲ್ಲ. ಅದಕ್ಕೆ ಅದನ್ನು ಏನಂತಾರೆ, ಇಟ್ ಈಸ್ ಎ ಆಪರೇಷನ್ ಆಫ್ ಡೂಯಿಂಗ್ ನಥಿಂಗ್ ಅಂತ. ಏನು ಮಾಡೋಂಗಿಲ್ಲ, ಅಲ್ಲಿ ಫಸ್ಟ್ ಹೆಂಗಿತ್ತೋ ಕೊನೆದಾಗೂ ಅದೇ ಆಗಿದೆ. ಅದಕ್ಕೆ ಇದನ್ನು ಐಡೆಂಟಿಟಿ ಸಿಮೆಂಟ್ರಿ ಆಪರೇಷನ್ ಅಂತಾರೆ. ಐಡೆಂಟಿಟಿ ಅಂದರೆ ಫಸ್ಟ್ ಹೆಂಗಿತ್ತು ಬರೋ ಇದು ಕೂಡ ರಿಸಲ್ಟೆಂಟ್ ಕೂಡ ಅದೇ ಥರ ಇರುತ್ತೆ. ಸೆಕೆಂಡ್ ಒಂದು ಏನಂದರೆ ರೊಟೇಷನ್ ಆ್ಯಕ್ಸಿಸ್ ಆರ್ ಪ್ಲೇನ್ ಆ್ಯಕ್ಸಿಸ್ ಆಫ್ ರೊಟೇಷನ್ ಅಂತಂದರೆ ಒಂದು ಪ್ಲೇನ್ ಮುಖಾಂತರ ಮಾಲಿಕ್ಯೂಲ್ನ ರೊಟೇಟ್ ಮಾಡಬೇಕು. ಏನಂಗೆ ಇದರ ಡೆಫಿನೇಷನ್ ಏನಂದರೆ, ಇಟ್ ಈಸ್ ಎ ಇಮ್ಯಾಜಿನರಿ ಲೈನ್ ವಿಚ್ ಪಾಸಸ್ ಥ್ರೂ ದ ಬಾಡಿ ಆಫ್ ದ ಮಾಲಿಕ್ಯೂಲ್ ಆ್ಯಂಡ್ ಅಬೌಟ್ ವಿಚ್ ಸರ್ಟೆನ್ ರೊಟೇಷನ್ಸ್ ಥ್ರೂ ಎ ಆ್ಯಂಗಲ್ ಆಫ್ 2π/n in clockwise or anti-clockwise directions are carried out in such a manner that rotation brings back the molecule in an equivalent position. ಈ ಡೆಫಿನೇಷನ್ ಅರ್ಥ ಏನು ಅಂತಂದರೆ, ಫಾರ್ ಎಕ್ಸಾಂಪಲ್ ಒಂದು ಮಾಲಿಕ್ಯೂಲ್ ತಗೋ H2O ಅಂತ. ಇದನ್ನು ಯಾವ ಥರ ಬರ್ಕೋಬೋದು, H ಸೊ H2O ಅಲ್ವಾ. ಈ Hಗೂ ಡಿಫ್ರೆನ್ಸ್ ಕಂಡುಹಿಡಿಯೋಕ್ಕೆ ಇದ್ರ H1 ಅಂತ ಕೊಡೋಣ, ಇದು H2 ಅಂತ ಕೊಡೋಣ. ಇವಾಗ ನೋಡು, ಇದಕ್ಕೆ ನಾವು ಪ್ಲೇನ್ ಆಫ್ ರೊಟೇಷನ್ ಆಪರೇಷನನ್ನು ಅಪ್ಲೈ ಮಾಡಬೇಕು. ಹಿಂಗೆ, ಇಟ್ ಈಸ್ ಎ ಇಮ್ಯಾಜಿನರಿ ಲೈನ್ ವಿಚ್ ಪಾಸಸ್ ಥ್ರೂ ದ ಬಾಡಿ ಆಫ್ ದ ಮಾಲಿಕ್ಯೂಲ್. ಸೊ ಇದೊಂದು ಇಮ್ಯಾಜಿನರಿ ಲೈನಾ ವಿಚ್ ಪಾಸಸ್ ಥ್ರೂ ದ ಬಾಡಿ ಆಫ್ ದ ಮಾಲಿಕ್ಯೂಲ್ ಆ್ಯಂಡ್ ಅಬೌಟ್ ವಿಚ್ ಸರ್ಟೆನ್ ರೊಟೇಷನ್ ಥ್ರೂ ದ ಆ್ಯಂಗಲ್ ಆಫ್ 2π/n ಅಂತಂದರೆ ಇದ್ರಿಗೂ ಏನೋ ಒಂದು ಎಷ್ಟೊಂದು ಸರ್ಟೆನ್ ಆ್ಯಂಗಲ್ ಇರುತ್ತಲ್ಲ, ಈ ಆ್ಯಂಗಲ್ ಮುಖಾಂತರ ಇದನ್ನು ರೊಟೇಟ್ ಮಾಡಿದ್ರೆ, ಈ ಆ್ಯಂಗಲ್ ಎಷ್ಟು ಅಂತ ನಮ್ಗೆ ಫಸ್ಟೇ ಗೊತ್ತಿರಲ್ಲ. ರೊಟೇಟ್ ಮಾಡಿದ್ರೆ ಹೆಂಗೆ ರೊಟೇಟ್ ಮಾಡಬೇಕು, ಇನ್ ಕ್ಲಾಕ್ ವೈಸ್ ಆರ್ ಆ್ಯಂಟಿ ಕ್ಲಾಕ್ ವೈಸ್ ಯಾವ ಥರ ಆದರೂ ಮಾಡ್ಕೋಬೋದು. ಇನ್ ಡೈರೆಕ್ಷನ್ ಆರ್ ಕ್ಯಾರಿಡ್ ಔಟ್ ಇನ್ ಸಚ್ ಎ ಮ್ಯಾನರ್ ದಟ್ ರೊಟೇಷನ್ ಬ್ರಿಂಗ್ ಬ್ಯಾಕ್ಸ್ ದ ಮಾಲಿಕ್ಯೂಲ್ ಇಂಟು ಈಕ್ವಲೆಂಟ್ ಪೊಸಿಷನ್ ಅಂದರೆ ಒರಿಜಿನಲ್ ಪೊಸಿಷನ್ಗೆ ತರುತ್ತೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ಈ ಪ್ಲೇನ್ ಮುಖಾಂತರ ಇದನ್ನು ರೊಟೇಟ್ ಮಾಡ್ತಾಯಿದ್ದೀವಿ. ರೊಟೇಟ್ ಮಾಡಿದ್ರೆ ಏನಾಗುತ್ತೆ, ಇದನ್ನು ಇಲ್ಲಿರೋ ರೊಟೇಟ್ ಮಾಡ್ತಾಯಿದ್ದೀವಿ, ಈ ಥರ ರೊಟೇಟ್ ಮಾಡ್ತಾಯಿದ್ದೀವಿ. ಸೊ ಇದು ಕಡೆಗೆ ಹೋಗುತ್ತೆ, ಅಂದರೆ ಇಲ್ಲಿ H2 ಬರುತ್ತೆ, ಇಲ್ಲಿ H1 ಬರುತ್ತೆ. ರೊಟೇಷನ್ ಆಯಿತಾ. ನಮಗೇನು ಬರಬೇಕು, ಕೊನೆದಾಗೆ ಮಾಲಿಕ್ಯೂಲ್ ಇನ್ನೊಂದು ಈಕ್ವಲೆಂಟ್ ಪೊಸಿಷನ್ ಬರಬೇಕು. ಇವಾಗ ಈಕ್ವಲ್ ಇದೆಯಾ, ಇದು ಈಕ್ವಲ್ ಇಲ್ಲ, ಚೇಂಜ್ ಆಗಿದೆ. ಸೊ ಇನ್ನೊಂದು ಟೈಮ್ ರೊಟೇಟ್ ಮಾಡಿದ್ರೆ ಸೇಮ್ ಇದೇ ಥರ ಫಸ್ಟ್ ಯಾವ ಡೈರೆಕ್ಷನಲ್ಲಿ ರೊಟೇಟ್ ಮಾಡಿರ್ತೀವೋ ನೆಕ್ಸ್ಟ್ ಟೈಮು ಅದೇ ಡೈರೆಕ್ಷನಲ್ಲಿ ರೊಟೇಟ್ ಮಾಡಬೇಕು. ಸೊ ಇವಾಗ ಇದೇ ಕಡೆ ರೊಟೇಟ್ ಮಾಡಿದ್ರೆ ಈ H1 ಇಲ್ಲಿಗೆ ಹೋಗುತ್ತೆ. ಸೊ ಇಲ್ಲಿ H1 ಬರುತ್ತೆ, ಇಲ್ಲಿ H2 ಬರುತ್ತೆ. ಇವಾಗ ಇದು ಈಕ್ವಲ್ ಆಗಿದೆಯಾ, ಈಕ್ವಲ್ ಆಗಿದೆ. ಸೊ ಇದರ ಅರ್ಥ ಏನು, ಪ್ಲೇನ್ ಆ್ಯಕ್ಸಿಸ್ ಆಫ್ ರೊಟೇಷನ್ ಅಂತಂದರೆ ಇಟ್ ಈಸ್ ಎ ಇಮ್ಯಾಜಿನರಿ ಲೈನ್. ನೋಡಿ, ಇದೊಂದು ಇಮ್ಯಾಜಿನರಿ ಲೈನ್ ಪಾಸಸ್ ಥ್ರೂ ದ ಬಾಡಿ ಆಫ್ ದ ಮಾಲಿಕ್ಯೂಲ್ ಅಬೌಟ್ ವಿಚ್ ದ ರೊಟೇಷನ್ ಥ್ರೂ ದ ಆ್ಯಂಗಲ್ ಆಫ್ 2π/n. ಈ ಆ್ಯಂಗಲ್ ಎಷ್ಟು ಅಂತ ನಮ್ಗೆ ಗೊತ್ತಿಲ್ಲ, ಈ ಆ್ಯಂಗಲ್ ಬಗ್ಗೆ ನಾನು ಹೇಳ್ತೀನಿ. ಇನ್ ಕ್ಲಾಕ್ ವೈಸ್ ಆರ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್, ನಾವಿಲ್ಲಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಮಾಡಿದ್ದೀವಿ. ಆರ್ ಕ್ಯಾರಿಡ್ ಔಟ್ ಇನ್ ಸಚ್ ಎ ಮ್ಯಾನರ್ ದಟ್ ರೊಟೇಷನ್ಸ್ ಬ್ರಿಂಗ್ ಬ್ಯಾಕ್ಸ್ ದ ಮಾಲಿಕ್ಯೂಲ್ ಇನ್ ಅನ್ ಈಕ್ವಲೆಂಟ್ ಪೊಸಿಷನ್. ಅಂತಂದರೆ ರೊಟೇಷನ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಎಲ್ಲಿ ತನಕ ಮಾಡ್ಕೊಂಡು ಹೋಗಬೇಕು, ಸೇಮ್ ಒರಿಜಿನಲ್ ವ್ಯಾಲ್ಯೂ ಬರೋವರೆಗೂ ನಾವು ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಎಷ್ಟು ಸಲ ಮಾಡಿದ್ರೆ ನಮ್ಗೆ ಒರಿಜಿನಲ್ ವ್ಯಾಲ್ಯೂ ಬಂತು, ಇದು ಒನ್ ಟೈಮ್ ಮಾಡಿದ್ರೆ ನಮಗೇನಾಯಿತು, ಮಾಲಿಕ್ಯೂಲ್ ಚೇಂಜ್ ಆಯಿತು. ಆದರೆ ನಮ್ಗೆ ಬೇಕಾಗಿರೋದು ಒರಿಜಿನಲ್ ಮಾಲಿಕ್ಯೂಲು. ಸೊ 2 ಟೈಮ್ ಮಾಡಿದ್ಮೇಲೆ ನಮ್ಗೆ ಒರಿಜಿನಲ್ ಮಾಲಿಕ್ಯೂಲ್ ಬಂತು. ಸೊ ಇವಾಗ ನಾವೇನಂತ ತಿಳ್ಕೊಬೇಕು, ಆ್ಯಂಗಲ್ ಹಿಂಗೆ ಅಂತ ತಿಳ್ಕೊಳ್ಳೋದು ಅಂತಂದರೆ ಇಲ್ಲಿಂದ ಇಲ್ಲಿಗೆ ಒಂದು ಟೈಮ್ ಮಾಡಿದ್ದೀವಿ. ಸೊ ನಮಗೆ ಬೇರೆ ಮಾಲಿಕ್ಯೂಲ್ ಬಂದಿದೆ, ಅಂದರೆ ಇನ್ಡಿಸ್ಟಿಂಗ್ವಿಷಬಲ್ ಮಾಲಿಕ್ಯೂಲ್ ಬಂದಿದೆ. ಸೇಮ್ ಇದು ಒಂದೇ ಥರ ಇಲ್ಲ. ಸೊ ಇದನ್ನು ಇನ್ನೊಂದು ಟೈಮ್ ರೊಟೇಟ್ ಮಾಡಿದ್ದೀವಿ. ಫಸ್ಟದು ಲಾಸ್ಟದು ಸೇಮ್ ಇದೆ. ಸೊ ಈ
ಒಂದು ಮಾಡಿದ್ಮೇಲೆ ಯಾವಾಗ ಒರಿಜಿನಲ್ ಬರುತ್ತೋ ಆ ರೊಟೇಷನನ್ನು ನಾವು ಕನ್ಸಿಡರ್ ಮಾಡೋಂಗಿಲ್ಲ. ಸೊ ಇದು ಕನ್ಸಿಡರ್ ಮಾಡಲ್ಲ. ಸೊ ಇದು ಮಾತ್ರ ಕನ್ಸಿಡರ್ ಮಾಡ್ತೀವಿ, ಒಂದು ರೊಟೇಷನ್ ಮಾತ್ರ. ಏಕೆ? ನಮಗೆ ಏನಂತ ಹೇಳಿದ್ದೀವಿ ನಾವು, ಸಿಮಿಟ್ರಿ ಆಪರೇಷನ್ ಅಂತಂದರೆ ಏನಂತ ಡಿಸ್ಕಸ್ ಮಾಡ್ಕೊಂಡಿದ್ದೀವಿ ಇಲ್ಲಿ. ಏನು? ಇಟ್ ಈಸ್ ಎ ಮೂವ್ಮೆಂಟ್ ಆಫ್ ದ ಬಾಡಿ ಆಫ್ ದ ಆಬ್ಜೆಕ್ಟ್ ಅರೌಂಡ್ ಎ ಇಮ್ಯಾಜಿನರಿ ಪಾಯಿಂಟ್ ಆರ್ ಎ ಲೈನ್ ಇನ್ ಮ್ಯಾನರ್ ದಟ್ ಆಫ್ಟರ್ ದ ಮೂವ್ಮೆಂಟ್ ದ ಫೈನಲ್ ಕಾನ್ಫಿಗರೇಷನ್ ಆಫ್ ದ ಆಬ್ಜೆಕ್ಟ್ ಮಸ್ಟ್ ಬಿ ಇಂಡಿಸ್ಟಿಂಗ್ವಿಷಬಲ್ ಫ್ರಮ್ ದ ಒರಿಜಿನಲ್ ಅಂತ. ಅಂದರೆ ಏನು? ಫಸ್ಟ್ಗೂ ಲಾಸ್ಟಿಗೆ ಕಂಪೇರ್ ಮಾಡಿದ್ರೆ ಎರಡು ಡಿಫ್ರೆನ್ಸ್ ಇರಬೇಕು ಅಂತ, ಅದನ್ನು ಸಿಮೆಂಟ್ರಿ ಆಪ್ರೇಷನ್ ಅಂತೀವಿ. ಇದನ್ನು ಇವಾಗ ಒಂದು ಆಪ್ರೇಷನ್, ಯಾಕಂದರೆ ಡಿಫ್ರೆಂಟ್ ಇದೆ, ಮತ್ತೆ ಇಲ್ಲಿ ಸೇಮ್ ಬರ್ತಿದೆಯಲ್ಲ, ಸೊ ಅದಕ್ಕೆ ಇದು ಕನ್ಸಿಡರ್ ಮಾಡಲ್ಲ. ಓನ್ಲಿ ಒಂದು ಮಾತ್ರ ಕನ್ಸಿಡರ್ ಮಾಡ್ತೀವಿ. ಇವಾಗ ಆ್ಯಂಗಲ್ ಹೆಂಗೆ ಕಂಡುಹಿಡಿಯೋದು ಅಂತಂದರೆ, ಎಷ್ಟು ಟೈಮ್ ನಾವು ಮಾಲಿಕ್ಯೂಲನ್ನು ರೊಟೇಟ್ ಮಾಡಿದ್ರೆ ನಮ್ಗೆ ಒರಿಜಿನಲ್ ಮಾಲಿಕ್ಯೂಲ್ ಬಂದಿದ್ದು 2 ಸಲ. ನೋಡಿ, 1 ಟೈಮ್ ಮಾಡಿದ್ರೆ ಡಿಫ್ರೆಂಟ್ ಬಂತು, ಇದು 1 ಆಪರೇಷನ್. ಇನ್ನೊಂದು ಸಲ ಮಾಡಿದ್ರೆ ನಮ್ಗೆ ಒರಿಜಿನಲ್ ಬಂತು. ಸೊ ಎಷ್ಟು ಟೈಮ್ ನಾವು ರೊಟೇಟ್ ಮಾಡಿದ್ದೀವಿ? 2 ಟೈಮ್ ರೊಟೇಟ್ ಮಾಡಿದ್ದೀವಿ. ಸೊ ಈ ಮಾಲಿಕ್ಯೂಲ್ ಆ್ಯಂಗಲ್ ಹೆಂಗೆ ನಾವು ತಿಳ್ಕೊಳ್ಳೋದು ಅಂತಂದರೆ 360/n ಅಂತ ಮಾಡಬೇಕು. ಎನ್ ಯಾವುದು? ಎಷ್ಟು ಸಲ ರೊಟೇಟ್ ಮಾಡಿದ್ದೀವಿ ಅನ್ನೋದು ಎನ್ನು. ಸೊ ಇವಾಗ 360/n ಎಷ್ಟು? 2. ಎಷ್ಟು ಬರುತ್ತೆ ಆನ್ಸರ್? 180. ಸೊ ಇದ್ರ ಬಾಂಡ್ ಆ್ಯಂಗಲ್ ಎಷ್ಟಿರುತ್ತೆ ಇವಾಗ? ಅಂದರೆ ಯಾವ ಆ್ಯಂಗಲ್ ಮುಖಾಂತರ ರೊಟೇಟ್ ಮಾಡಿರ್ತೀವಿ ಅನ್ನೋದು 180 ಡಿಗ್ರಿ ಅಂತ. ಸೊ H2 180 ಆ್ಯಂಗಲಲ್ಲಿ ರೊಟೇಟ್ ಮಾಡಿದ್ರೆ ನಮಗೆ ಇನ್ನೊಂದು ಮಾಲಿಕ್ಯೂಲ್ ಬರುತ್ತೆ. ಇದನ್ನು ಇನ್ನೊಂದು ಟೈಮ್ ರೊಟೇಟ್ ಮಾಡಿದ್ರೆ ನಮಗೂ ಒರಿಜಿನಲ್ ಮಾಲಿಕ್ಯೂಲ್ ಬರುತ್ತೆ. ಸೊ ಇವಾಗ ಪ್ಲೇನ್ ಆ್ಯಕ್ಸಿಸ್ ಆಫ್ ರೊಟೇಷನ್, ಪ್ರಾಪರ್ ಆ್ಯಕ್ಸಿಸ್ ಆಫ್ ರೊಟೇಷನ್ ಅಂತಂದರೆ ಒಂದು ಲೈನ್ ಮುಖಾಂತರ, ಇಮ್ಯಾಜಿನರಿ ಲೈನ್ ಮುಖಾಂತರ, which passes through the body of the molecule through the angle. Imaginary line which passes through the body of the molecule about which certain rotations through the angle 2π/n in clockwise or anti-clockwise direction are carried out in such a manner that rotations bring back the molecule in an equivalent position. ಅಂದರೆ ಒಂದು ಇಮ್ಯಾಜಿನರಿ ಲೈನ್ ಮುಖಾಂತರ ಈ ಮಾಲಿಕ್ಯೂಲನ್ನು ರೊಟೇಟ್ ಮಾಡಿದ್ರೆ ಕ್ಲಾಕ್ವೈಸ್ ಆರ್ ಆ್ಯಂಟಿ ಕ್ಲಾಕ್ವೈಸ್ ನಮ್ಗೆ ಬರೋದು ಇಂಡಿಸ್ಟಿಂಗ್ವಿಷಬಲ್ ಮಾಲಿಕ್ಯೂಲ್ ಆಗುತ್ತೆ. ಆದರೆ ನಮ್ಗೆ ಬೇಕಾಗಿರೋದು ಒರಿಜಿನಲ್ ಮಾಲಿಕ್ಯೂಲ್. ಅಂದರೆ ಇದನ್ನು ಇನ್ನೊಂದು ಟೈಮ್ ರೊಟೇಟ್ ಮಾಡಿದ್ರೆ ಇವಾಗ ಒರಿಜಿನಲ್ ಮಾಲಿಕ್ಯೂಲ್ ಬರುತ್ತೆ. ಸೊ ಎಷ್ಟು ಟೈಮ್ ರೊಟೇಟ್ ಮಾಡಿದ್ರೆ ಒರಿಜಿನಲ್ ವ್ಯಾಲ್ಯೂ ಬಂತು? 2 ಟೈಮ್ ರೊಟೇಟ್ ಮಾಡಿದ್ರೆ ಒರಿಜಿನಲ್ ವ್ಯಾಲ್ಯೂ ಬಂತು. ಈ ಒರಿಜಿನಲ್ ವ್ಯಾಲ್ಯೂವನ್ನು 360ಇಂದ ಡಿವೈಡ್ ಮಾಡಿದ್ರೆ ನಮ್ಗೆ ಎಷ್ಟು ಆ್ಯಂಗಲ್ಲು ಅಂತ ಗೊತ್ತಾಗುತ್ತೆ. ಸೊ ಪ್ರಾಪರ್ ಆ್ಯಕ್ಸಿಸ್ ಆಫ್ ರೊಟೇಷನ್ ಅಂತಂದರೆ ಏನು? ಇಮ್ಯಾಜಿನರಿ ಲೈನ್ ಮುಖಾಂತರ ಈ ಮಾಲಿಕ್ಯೂಲನ್ನು ರೊಟೇಟ್ ಮಾಡಬೇಕು ಅಷ್ಟೇ. ಎಲ್ಲಿ ತನಕ? ಸ್ಟಿಲ್ ಒರಿಜಿನಲ್ ಮಾಲಿಕ್ಯೂಲ್ ಬರೋವರೆಗೂ. ಇವಾಗ ಅಮೋನಿಯಾಗಿ ನೋಡೋಣ. ಫಾರ್ ಎಕ್ಸಾಂಪಲ್ ಅಮೋನಿಯಾ NH3. ಸೊ ಈ ಸ್ಟ್ರಕ್ಚರ್ ಹೆಂಗೆ ಬರ್ಕೋಬೋದು? ಈ ಥರ ಬರ್ಕೋಬೋದು. N ಇದು ಹಿಂದೆ ಇರುತ್ತೆ, ಸೊ ಇದು Hಗಳಲ್ಲಿ ಡಿಫ್ರೆನ್ಸ್ ಕಂಡುಹಿಡಿಯೋಕ್ಕೆ ನಾವು ಈ ಥರ ಬರ್ಕೊಳ್ಳೋಣ, H1 H2 H3 ಅಂತ. ಸೊ ಇವಾಗ ಇದೊಂದು ಪ್ಲೇನ್ ಅನ್ಕೋ. ಪ್ಲೇನ್ ಹೆಂಗಂತಂದರೆ ಏನು? ಆಬ್ಜೆಕ್ಟನ್ನು ಸಿಮೆಂಟ್ರಿ ಅಂತಂದರೆ ಏನು? 2 ಡಿವೈಡ್ ಮಾಡಿದಾಗ ಈಕ್ವಲ್ ಇರಬೇಕು, 2 ಪಾರ್ಟ್ಸು ಈಕ್ವಲ್ ಆಗಿರಬೇಕು. ಸೊ ನಾವು ಇದರಿಂದ ರೊಟೇಟ್ ಮಾಡೋಕ್ಕಾಗಲ್ಲ. ಸೊ ಇದರಿಂದ ಏನಾದರೂ ರೊಟೇಟ್ ಮಾಡಿದ್ರೆ ಇವು 2 ಎಚ್ಗಳು ಇದ್ ಕಡೆ ಹೊರಟೋಗುತ್ತೆ. ಸೊ ಸಿಮೆಂಟ್ರಿ ಇರಲ್ಲ. ಅದಕ್ಕೆ ಇದ್ರ ಮುಖಾಂತರ ಕಟ್ ಮಾಡಿದ್ರೆ ನೋಡು, ಇದೊಂದು ಹೆಚ್ಚು ಇತ್ ಕಡೆ ಬರುತ್ತೆ, ಇದೊಂದು ಹೆಚ್ಚು ಇತ್ ಕಡೆ ಬರುತ್ತೆ. ಇಲ್ಲಿ ಎನ್ನು ಹೆಚ್ಚು ಅರ್ಧ ಇತ್ ಕಡೆ ಹೋಗುತ್ತೆ, ಅರ್ಧ ಇತ್ ಕಡೆ ಹೋಗುತ್ತೆ. ಅವಾಗ ಸಿಮೆಂಟ್ರಿ ಇರುತ್ತಾ? ಅದಕ್ಕೆ ಇದ್ರ ಮುಖಾಂತರ ಕಟ್ ಮಾಡಬೇಕು. ಇದ್ರ ಮುಖಾಂತರ ಕಟ್ ಮಾಡಿದ್ರೆ ಇದೊಂದು ಇಮ್ಯಾಜಿನರಿ ಲೈನ್. ಇದ್ರ ಮುಖಾಂತರ ಮಾಲಿಕ್ಯೂಲನ್ನು ರೊಟೇಟ್ ಮಾಡ್ತೀವಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ. ರೊಟೇಟ್ ಮಾಡಿದ್ರೆ ಏನಾಗುತ್ತೆ? ಈ ಥರ ರೊಟೇಟ್ ಮಾಡ್ತಾಯಿದ್ದೀವಿ. ಸೊ ಇದು ಇಲ್ಲಿ ಬರುತ್ತೆ, ಇದು ಇಲ್ಲಿ ಬರುತ್ತೆ, ಇದು ಇಲ್ಲಿ ಬರುತ್ತೆ. ನೋಡಿ ಈ ಥರ ಬರುತ್ತೆ. ಇದು NH3 ಅಲ್ವಾ? ಈ ಕಡೆ ರೊಟೇಟ್ ಮಾಡ್ತಿದ್ವಿ. ಸೊ ಇಲ್ಲಿ ಬರುತ್ತೆ, ಇಲ್ಲಿ H3 ಬರುತ್ತೆ. ಇದನ್ನು ಇಲ್ಲಿದ್ದು ಈ ಕಡೆ ಬರುತ್ತೆ, H2 ಇಲ್ಲಿದ್ದು ಈ ಥರ ಹೋಗುತ್ತೆ, ಅಂದರೆ ಇಲ್ಲಿಗೆ ಬರುತ್ತೆ. ಎಲ್ಲಿ ತನಕ ರೊಟೇಟ್ ಮಾಡಬೇಕು ನಾವು? ಒರಿಜಿನಲ್ ಮಾಲಿಕ್ಯೂಲ್ ಯಾವ ಥರ ಇರುತ್ತೋ ಫೈನಲ್ ಕೂಡ ನಾವು ಅಲ್ಲಿವರೆಗೂ ಬರಬೇಕು, ಅಲ್ಲಿ ತನಕ ರೊಟೇಟ್ ಮಾಡ್ತಾನೆ ಇರಬೇಕು. ಇವಾಗ ಮತ್ತೆ ಇದನ್ನು ಸೇಮ್ ಡೈರೆಕ್ಷನಲ್ಲಿ ರೊಟೇಟ್ ಮಾಡಿದ್ರೆ ಈ ಥರ ಏನಾಗುತ್ತೆ? ಇದು ಇಲ್ಲಿಗೆ ಹೋಗುತ್ತೆ, ಇದು ಇಲ್ಲಿಗೆ ಹೋಗುತ್ತೆ, ಇದು ಇಲ್ಲಿಗೆ ಬರುತ್ತೆ. ಸೊ ಇದು ಇಲ್ಲಿಗೆ ಬರಬೇಕು. ಸೊ ಇದು H1, ಇದು ಇಲ್ಲಿಗೆ ಹೋಗಬೇಕು. ಸೊ ಇದು H3, ಇದು ಇಲ್ಲಿಗೆ ಬರಬೇಕು. ಸೊ ಇದು H2. ಇವಾಗ ಬಂತ ಒರಿಜಿನಲ್ ಮಾಲಿಕ್ಯೂಲು? ಬಂದಿಲ್ಲ. ನಮಗೆ ಇಲ್ಲಿ H3 ಇತ್ ಕಡೆ ಇರಬೇಕು. ಇವಾಗ ಮತ್ತೆ ಸೇಮ್ ಅದನ್ನು ರೊಟೇಟ್ ಮಾಡಿದ್ರೆ ಇದೇ ಪ್ಲೈನ್ ಮುಖಾಂತರ ಇದನ್ನು ಈ ಥರ ರೊಟೇಟ್ ಮಾಡಿದ್ರೆ ಇದು ಇಲ್ಲಿಗೆ ಬರುತ್ತೆ, ಇದು ಇಲ್ಲಿಗೆ ಬರುತ್ತೆ, ಇದು ಇಲ್ಲಿಗೆ ಹೋಗುತ್ತೆ. ಏನಾಗುತ್ತೆ? ಇದು ಇಲ್ಲಿಗೆ ಬರುತ್ತೆ, ಇದು H2, ಇದು ಇಲ್ಲಿಗೆ ಬರುತ್ತೆ.
ಇದು H1, ಇದು ಇಲ್ಲಿಗೆ ಹೋಗುತ್ತೆ ಅಂದರೆ ಇಲ್ಲಿ H3. ಇವಾಗ ಬಂತು ಒರಿಜಿನಲ್ ಮಾಲಿಕ್ಯೂಲು ಬಂತು. ಸೊ ಇಮ್ಯಾಜಿನರಿ ಪ್ಲೇನ್ ಪಾಸಿಂಗ್ ಥ್ರೂ ದ ಮಾಲಿಕ್ಯೂಲ್ ಆ್ಯಂಡ್ ರೊಟೇಷನ್ ಥ್ರೂ ಕ್ಲಾಕ್ ವೈಸ್ ಆರ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಥ್ರೂ ದ ಆ್ಯಂಗಲ್ 2π/n. 2π ಅಂತಂದರೆ ಇಲ್ಲಿ 360 ಡಿಗ್ರಿ ಅಂತ. 360/n ಇನ್ ಸಚ್ ಎ ಮ್ಯಾನರ್ ದಟ್ ವಿ ಶುಡ್ ಗೆಟ್ ದ ಈಕ್ವಲೆಂಟ್ ಮಾಲಿಕ್ಯೂಲ್, ಅಂದರೆ ಒರಿಜಿನಲ್ ಮಾಲಿಕ್ಯೂಲ್ ಬರಬೇಕು. ಇಲ್ಲಿ ಎಷ್ಟು ಟೈಮ್ ರೊಟೇಟ್ ಮಾಡಿದ್ರೆ ನಾವು ಒರಿಜಿನಲ್ ಮಾಲಿಕ್ಯೂಲ್ ಬಂತು? 1 ಟೈಮ್, 2 ಟೈಮ್, 3 ಟೈಮ್. ಸೊ 3 ಟೈಮ್ಸ್ ರೊಟೇಟ್ ಮಾಡಿದ್ರೆ ನಮ್ಗೆ ಒರಿಜಿನಲ್ ಮಾಲಿಕ್ಯೂಲ್ ಬಂತು. ಇವಾಗ ಆ ಆ್ಯಂಗಲ್ ಹೆಂಗೆ ಅಂತ ತಿಳ್ಕೊಳ್ಳೋದು? 360/n. n ಅಂದರೆ ಎಷ್ಟು? ನಂಬರ್ ಆಫ್ ರೊಟೇಷನ್ಸ್ 3. ಸೊ ಇವಾಗ 360/n ಅಂತ ಅಂದರೆ ಎಷ್ಟು? 120 ಡಿಗ್ರಿ. ಸೊ ಇದು 120 ಡಿಗ್ರಿಯಲ್ಲಿ ರೊಟೇಟ್ ಮಾಡಿದ್ರೆ ನಮಗೆ ಒರಿಜಿನಲ್ ಮಾಲಿಕ್ಯೂಲ್ ಬಂತು. ಇವಾಗ ಎಷ್ಟು ಸಿಮೆಂಟ್ರಿ ಆಪ್ರೇಷನ್ಸ್ ಅಂತ ಕೇಳಿದ್ರೆ 2 ಸಿಮೆಂಟ್ರಿ ಆಪ್ರೇಷನ್ಸ್ ನಾವು ಕನ್ಸಿಡರ್ ಮಾಡ್ಕೋಬೇಕು. ಯಾಕಂದರೆ ಇಲ್ಲಿಂದ ಇಲ್ಲಿಗೆ ಒಂದು ಬಂದಾಗ ಮಾಲಿಕ್ಯೂಲ್ ಚೇಂಜ್ ಆಯಿತು, ಇಂಡಿಸ್ಟಿಂಗ್ವಿಷಬಲ್ ಮಾಲಿಕ್ಯೂಲ್ ಬಂತು. ಸೊ ಇದೊಂದು ಆಪ್ರೇಷನ್. ಇಲ್ಲಿಂದ ಇಲ್ಲಿಗೆ ಮಾಡಿದ್ರು ಮಾಲಿಕ್ಯೂಲ್ ಚೇಂಜ್ ಆಗಿದೆ. ಸೊ ಇಂಡಿಸ್ಟಿಂಗ್ವಿಷಬಲ್ ಆಪ್ರೇಷನ್ 2 ಆಯಿತು. ಇದು 1, ಇದು 2. ಇಲ್ಲಿಂದ ಇಲ್ಲಿಗೆ ಮಾಡಿದಾಗ ನಮ್ಗೆ ಒರಿಜಿನಲ್ ಮಾಲಿಕ್ಯೂಲ್ ಬರ್ತಾಯಿದೆ, ಏನೂ ಚೇಂಜ್ ಆಗ್ತಾಯಿಲ್ಲ. ಸೊ ಇದನ್ನು ಆಪ್ರೇಷನ್ ಅಂತ ಕನ್ಸಿಡರ್ ಮಾಡಲ್ಲ. ಸೊ ಇಲ್ಲಿ 2 ಆಪ್ರೇಷನ್ ಆಗೋದು. ಆದರೆ ಬಾಂಡ್ ಆ್ಯಂಗಲ್ ಮಾತ್ರ 3 ಟೈಮ್ ರೊಟೇಟ್ ಮಾಡ್ತಾಯಿದ್ದೀವಲ್ಲ, ಅದಕ್ಕೆ ಇಲ್ಲಿ ಆ್ಯಂಗಲ್ ಬಂದುಬಿಟ್ಟು 3 ತಗೋಬೇಕು. ಸೊ ಅವಾಗ 120 ಡಿಗ್ರಿ ಬರುತ್ತೆ. ಇದೇ ಥರ ಯಾವ ಮಾಲಿಕ್ಯೂಲ್ ಕೊಟ್ಟರು ಒಂದು ಪ್ಲೇನ್ ಮುಖಾಂತರ ಮಾಲಿಕ್ಯೂಲನ್ನು ನಾವು ರೊಟೇಟ್ ಮಾಡಬೇಕು. ರೊಟೇಟ್ ಯಾವುದಂದರೆ ಆ ಪ್ಲೇನ್ ತಗೋಬಾರ್ದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಈ ಥರ ಒಂದು ಪ್ಲೇನ್ ಇದು ಆಗುತ್ತೆ, ಒಂದು ಪ್ಲೇನೇ, ಏನೋ ಹೆಚ್ಚು ಎನ್ನು ಒಂದು ಪ್ಲೇನ್ ಆಗುತ್ತೆ. ಅಂದರೆ ಒಂದು ಪ್ಲೇನ್ ಅಂದರೆ ಒಂದು ಲೈನ್ ಅಷ್ಟೇ. ಇಲ್ಲೇನು ಪ್ರಾಪರ್ ಆ್ಯಕ್ಸಿಸ್ ಆಫ್ ರೊಟೇಷನ್ ಅಂತಂದರೆ ಒಂದು ಆ್ಯಕ್ಸಿಸ್ ಅಂತಂದರೆ ಒಂದು ಲೈನ್ ಮುಖಾಂತರ ರೊಟೇಟ್ ಮಾಡಬೇಕು. ಆ ಲೈನ್ ಅನ್ನೋಕ್ಕಿಂತ ಇದು ಡೈರೆಕ್ಷನ್ ಅಷ್ಟೇ, XYZ ಕೋಆರ್ಡಿನೇಟ್ಸ್ ಮುಖಾಂತರ ರೊಟೇಟ್ ಮಾಡಬೇಕು ನಾವು. ಈ ಥರ ಈ ಯಾವುದೋ ಒಂದು ಕೋಆರ್ಡಿನೇಟ್ ಪ್ರಕಾರ ಇಲ್ಲ, ಈ ಲೈನ್ ಪ್ರಕಾರ ನಾವು ರೊಟೇಟ್ ಮಾಡೋಕ್ಕೆ ಆಗಲ್ಲ. ಯಾಕಂತಂದರೆ ಸಿಮೆಂಟ್ರಿ ಇಲ್ಲ ಇದರಲ್ಲಿ. ಈ ಮುಖಾಂತರ ಏನಾದರೂ ಡಿವೈಡ್ ಮಾಡಿದ್ರೆ ಇವೆರಡು ಒಂದು ಕಡೆ ಬರುತ್ತೆ, ಇದು ಮಾತ್ರ ಒಂದು ಕಡೆ ಬರುತ್ತೆ. ಈ ಮಾಲಿಕ್ಯೂಲಲ್ಲಿ ಸಿಮೆಂಟ್ರಿ ಬರೋಲ್ಲ. ಸಿಮೆಂಟ್ರಿ ಬರೋ ಥರನೇ ಕಟ್ ಮಾಡಬೇಕು ನಾವು ಮಾಲಿಕ್ಯೂಲ್ನ. ಸಿಮೆಂಟ್ರಿ ಬರೋ ಥರ ಯಾವುದು ಆಪ್ಷನ್ ಇದೆ? ಇದೊಂದೇ ಆಪ್ಷನ್ ಇರೋದು. ಸೊ ಇದ್ರ ಮುಖಾಂತರನೇ ರೊಟೇಟ್ ಮಾಡಬೇಕು. ಇದೇ ಥರ ಎಲ್ಲ ಮಾಲಿಕ್ಯೂಲ್ಸ್ಗೂ ಮಾಡಬೇಕು. ಇದೇ ಥರ ಎಷ್ಟು ಟೈಮ್ ರೊಟೇಟ್ ಮಾಡ್ತೀವಿ ಅನ್ನೋದನ್ನು ಇಲ್ಲಿ ಬರ್ಕೊಂಡ್ರೆ ಅದರ ಆ್ಯಂಗಲ್ ಎಷ್ಟು ಅಂತ ಗೊತ್ತಾಗುತ್ತೆ. ಮತ್ತು ಎಷ್ಟು ಟೈಮ್ ನಾವು ರೊಟೇಟ್ ಮಾಡಿರ್ತೀವೋ ಅದ್ರ -1 ತಗೊಂಡ್ರೆ ಅದು ಎಷ್ಟು ಆಪ್ರೇಷನ್ಸ್ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಈ ಆಪ್ರೇಷನ್ಸ್ ಎಷ್ಟು ಆಪ್ರೇಷನ್ಸ್ ಇದೆ ಅನ್ನೋದು ನಮಗೆ ಏನೋ ಗ್ರೂಪ್ ಬರೆಯುವಾಗ, ಮಾಲಿಕ್ಯೂಲ್ದು ಗ್ರೂಪ್ ಬರೆಯುವಾಗ ನಮಗೆ ಯೂಸ್ ಆಗುತ್ತೆ. ಇದೇ ಥರ ಎಲ್ಲ ಮಾಲಿಕ್ಯೂಲ್ಸ್ಗೆ ಪ್ರಾಕ್ಟೀಸ್ ಮಾಡಿದ್ರೆ ನೀಟಾಗಿ ಅರ್ಥ ಆಗುತ್ತೆ. ಇದು ಸಿಮೆಂಟ್ರಿ ಆಪ್ರೇಷನ್ಸ್ ಏನಂತಂದರೆ ಒಂದು ಇಮ್ಯಾಜಿನರಿ ಸ್ಟಡಿ ಅಷ್ಟೇ. ಸ್ಪೆಕ್ಟ್ರೋಸ್ಕೋಪಿ ಅಂತಂದರೆ ಅದಕ್ಕೆ ಇಮ್ಯಾಜಿನ್ ಮಾಡ್ಕೋಬೇಕು ನಾವು ಮಾಲಿಕ್ಯೂಲ್ಸ್ನ ಯಾವ ಥರ ರೊಟೇಟ್ ಮಾಡಬೇಕು ಏನು ಅಂತ. ಈ ಪ್ರಾಪರ್ ಆ್ಯಕ್ಸಿಸ್ ಆಫ್ ರೊಟೇಷನ್ ಅಂತಂದರೆ ಒಂದು ಆ್ಯಕ್ಸಿಸ್ ಮುಖಾಂತರ X ಆ್ಯಕ್ಸಿಸೋ Y ಆ್ಯಕ್ಸಿಸೋ ಇಲ್ಲ Z ಆ್ಯಕ್ಸಿಸೋ ಮುಖಾಂತರ ನಾವು ರೊಟೇಟ್ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ಪ್ರಾಪರ್ ಆ್ಯಕ್ಸಿಸ್ ಆಫ್ ರೊಟೇಷನ್ ಅಂತಾರೆ. ಇದ್ರಿಗೆ ಸಿಂಬಲ್ಲು CN ಅಂತ ಕೊಡ್ತಾರೆ. C ಅಂತಂದರೆ ಇದು ಕಾಮನ್ ಸಿಂಬಲ್ಲು. ಏನು ಆ್ಯಕ್ಸಿಸ್ ಆಫ್ ರೊಟೇಷನ್ಗೆ C ಅಂತ ಡೊನೇಟ್ ಮಾಡ್ತಾರೆ, ಏನು ರೊಟೇಷನ್ ಮಾಡ್ತಾ ಇರೋದಕ್ಕೆ. ಸೊ ಸೈಕ್ಲಿಕ್ ರೊಟೇಷನ್ ಅಂತ. N ಅಂತಂದರೆ ಆರ್ಡರ್ ಆಫ್ ದ ಆ್ಯಕ್ಸಿಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ಕೆಲವೊಂದು ಕಡೆ ನೋಡಿ, ಇಲ್ಲಿ ಇದ್ರಿಗೆ ಎಷ್ಟು ಟೈಮ್ ನಾವು ರೊಟೇಟ್ ಮಾಡಿದ್ದು? 2 ಟೈಮ್ಸ್ ರೊಟೇಟ್ ಮಾಡಿದ್ದು. ಅದಕ್ಕೆ C2 ಸೈಕ್ಲಿಕ್ ರೊಟೇಷನ್. ಒಂದು ಕಂಪ್ಲೀಟ್ ಸೈಕಲ್ ಆಗಬೇಕು ಮಾಲಿಕ್ಯೂಲು. ಅಂದರೆ ಫಸ್ಟು ಸ್ಟಾರ್ಟಿಂಗಲ್ಲಿ ಏನು ತಗೊಂಡಿರ್ತೀವೋ ಮತ್ತು ಒಂದು ಎಷ್ಟು ಸಲ ರೊಟೇಟ್ ಮಾಡಿದ್ರೆ ನಮ್ಗೆ ಒರಿಜಿನಲ್ ಮಾಲಿಕ್ಯೂಲೇ ಬರಬೇಕು, ಅಲ್ಲಿ ತನಕ ರೊಟೇಟ್ ಮಾಡ್ತೀವಿ. ನೋಡಿ ಇಲ್ಲಿ 1 ಟೈಮ್ ರೊಟೇಟ್ ಮಾಡಿದ್ದೀವಿ, 2ನೇ ಟೈಮ್ ರೊಟೇಟ್ ಮಾಡಿದ್ದೀವಿ, 2 ಸಲ ರೊಟೇಟ್ ಮಾಡಿದ್ಮೇಲೆ ನಮ್ಗೆ ಒರಿಜಿನಲ್ ಮಾಲಿಕ್ಯೂಲ್ ಬಂದಿರೋದು. ಅದಕ್ಕೆ C2 ಅಂತ ಬರಿತೀವಿ. ಅಲ್ಲೇ ಇಲ್ಲಿ ಅಮೋನಿಯಾಗಿ ನೋಡು, 3 ಟೈಮ್ ರೊಟೇಟ್ ಮಾಡಿದ್ಮೇಲೆ ನಮ್ಗೆ ಒರಿಜಿನಲ್ ಮಾಲಿಕ್ಯೂಲ್ ಬರೋದು. ಅಂದರೆ ಫಸ್ಟ್ ಯಾವುದಿತ್ತೋ ಸೆಕೆಂಡು ಅದೇ ಥರ ಒಂದು ಕಂಪ್ಲೀಟ್ ಸೈಕಲ್ ರೊಟೇಟ್ ಆಗ್ತಿದೆ. ಅಂದರೆ ಇಲ್ಲಿರೋದು ಇಲ್ಲಿಗೋಗಿ ಹಾಗೆ ಕಂಪ್ಲೀಟಾಗಿ ಒಂದು ಕಂಪ್ಲೀಟ್ ಸೈಕಲ್ ನಡೀತಿದೆ. ಅದಕ್ಕೆ ಒಂದು ಕಂಪ್ಲೀಟ್, ಇವಾಗ ನೋಡು ಆ್ಯಂಗಲ್ಗೆ ಒಂದು ಸರ್ಕಲ್ ಆದಮೇಲೆ ಎಷ್ಟು ಡಿಗ್ರಿ ಬರುತ್ತೆ? 360 ಡಿಗ್ರಿ ಬರುತ್ತೆ. ಸೊ ಅದಕ್ಕೆ ಒಂದು ಕಂಪ್ಲೀಟ್ ಸೈಕಲ್ ಆಗ್ತಿದೆ ಅಲ್ವಾ ಮಾಲಿಕ್ಯೂಲು, ಅದಕ್ಕೆ 360/n ಅಂತ ಆಗ್ತಿದೆ. n ಅಂತಂದರೆ ನಂಬರ್ ಆಫ್ ರೊಟೇಷನ್ಸ್ ಅಂತ. ಎಷ್ಟು ಸಲ? 3 ಸಲ. ಸೊ ಇಲ್ಲಿ C ಅಂದರೆ ಎಷ್ಟು ಸೈಕ್ಲಿಕ್ ರೊಟೇಷನ್, ಒಂದು ಸೈಕಲ್ ಆಗುತ್ತಾ ಇರೋದಕ್ಕೆ C ಅಂತ ಬರಿತೀವಿ. ಎಷ್ಟು ಸಲ ರೊಟೇಟ್ ಮಾಡ್ತಿದ್ದೀವಿ? 3 ಸಲ ರೊಟೇಟ್ ಮಾಡ್ತಿದ್ದೀವಿ. ಅದಕ್ಕೆ ಇದನ್ನು C3 ಅಂತ ಬರಿತೀವಿ. ಅದೇ ಥರ ಮಾಲಿಕ್ಯೂಲ್ಸ್ಗೆ C4 ಬರುತ್ತೆ, C5 ಬರುತ್ತೆ. ಆ ಥರ ಡಿಫ್ರೆಂಟ್ ಮಾಲಿಕ್ಯೂಲ್ಸ್ಗೆ. ಅಂದರೆ ಈ 4, 5 ಅನ್ನೋದೇನು ಎಷ್ಟು ಸಲ ರೊಟೇಟ್ ಮಾಡಿದ್ರೆ ನಮ್ಗೆ ಒರಿಜಿನಲ್ ಮಾಲಿಕ್ಯೂಲ್ ಬರುತ್ತೆ ಅಂತ ಅರ್ಥ.